ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಕನ್ನಡ. ಶಿಕ್ಷಕರ ನೇಮಕಾತಿ ಎಷ್ಟು ಹುದ್ದೆಗಳು ಬರುತ್ತೆ ಅಂತ ಹೇಳಿ ನಿಮಗೆ ಮಾಹಿತಿಯನ್ನು ಡೌಟ್ ಇತ್ತು, ಗೊಂದಲ ಕೂಡ ಇದೆ. ಅದನ್ನು ನಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಬ್ಬರು ಹೇಳ್ತಾರೆ 15,000 ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ, ಇನ್ನೊಬ್ರು ಹೇಳ್ತಾರೆ 6,000 ಕೊಟ್ಟಿದ್ದಾರೆ ಅಂತ. ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಅಫಿಷಿಯಲ್ ಆಗಿ ಅವ್ರ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ನಾವು ಮೊನ್ನೆ ಪೇಪರ್ ನಲ್ಲಿ ಕೂಡ ಬಂದಿರೋ ಕಾರಣ ಅದನ್ನ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬಿಕಾಸ್ ಅದು ವ್ಯಾಲಿಡ್ ಕೂಡ ಆಗಿರುತ್ತೆ. ನಿಮಗೆ ಗೊತ್ತಿರೋಗೆ ಎಚ್ ಕೆ ರೀಸನ್ ಬಂದ್ಬಿಟ್ಟು ಉತ್ತರ ಕಲ್ಯಾಣ ಕರ್ನಾಟಕ. ನಿಮಗೆ ಗೊತ್ತಿರೋಗೆ ಈ ಹಿಂದೆ ನಿಮಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದ ಹುದ್ದೆಗಳು ಅಷ್ಟೇ ಭರ್ತಿ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋಗೆ ಈಗಿರೋದು 52,000 ಹುದ್ದೆಗಳು ಏನಿದೆ ಅವನ್ನ ಮಾತ್ರ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಡಿಷನಲ್ ಹುದ್ದೆಗಳನ್ನು ಸದ್ಯಕ್ಕೆ ನೇಮಕಾತಿ ಕುರಿತು ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಪ್ಲಸ್ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ನೋಡಬಹುದು ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ. ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು 5,267 ಹುದ್ದೆಗಳು ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ 5,267 ಹುದ್ದೆಗಳನ್ನ ನಿಮಗೆ ಭರ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಿಮಗೆ ಗೊತ್ತಿರೋಗೆ PUC ಇದು ಕೂಡ ಇನ್ಕ್ಲೂಡ್ ಕೂಡ ಆಗುತ್ತೆ ಅಂತ ಕ್ಲಾರಿಟಿ ಸಿಗಬೇಕಾಗುತ್ತೆ. ಅಂದಾಜು ನಿಮಗೆ ಇಲ್ಲ 5,000 ಪ್ಲಸ್ ಅಲ್ಲಿ HK ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಹುದ್ದೆಗಳು ಪ್ರಭಾವದಲ್ಲಿ ನಿಮಗೆ ನೇಮಕಾತಿ ಕೂಡ ಶುರು ಆಗ್ಬೋದು. ಕೆಲವರು 15,000 ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಮಾಡ್ಲಿಕ್ಕಿಲ್ಲ ಅನ್ಕೋತೀನಿ. ಅಟ್ ಎ ಟೈಮ್ ನಿಮಗೆ ಅಷ್ಟೊಂದು ಹುದ್ದೆಗಳನ್ನ ಭರ್ತಿ ಮಾಡೋದು ಸಾಧ್ಯತೆ ಕಡಿಮೆ. ಹಂತವಾಗಿ ನಾವು ಭರ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಸರ್ಕಾರ ಈಗ ನೇಮಕಾತಿ ಮಾಡಿದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಹೋಗ್ಬೋದು. ಮುಂದಿನ ವರ್ಷ ನೇಮಕಾತಿ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನೋಡೋಣ. ಬಟ್ ಈಗ ಒಂದು ಒಳ್ಳೆ ಸಮಯ ಇದೆ. ನೇಮಕಾತಿ ಕುರಿತು ಹೆಂಗೋ ಡಿಸಿಷನ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ 5,267 ಹುದ್ದೆಗಳು ನಾನ್ HK ರೀಸನ್ಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಇದರಲ್ಲಿ PU ಲೆಕ್ಚರ್ಸ್ ಇನ್ಕ್ಲೂಡ್ ಕೂಡ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಅದು 1,300 ಅಂತ ಹೇಳಿದ್ರೆ ನಿಮಗೆ 4,000 ಚಿಲ್ಲರೆ ಹುದ್ದೆಗಳು ಮಾತ್ರ ನಿಮಗೆ ಅರೌಂಡ್ 4,000 ಅಥವಾ 3,800 ಹುದ್ದೆಗಳು ಕೂಡ ಉಳಿತವೆ. ನಿಮಗೆ ಇದನ್ನ ಕ್ಲಾರಿಟಿ ಕೂಡ ಸಿಗುತ್ತೆ. ಕೆಲವರು 15,000, ಕೆಲವರು 20,000 ಅಂತ ಹೇಳ್ತಿದ್ದಾರೆ. ಊಹಾಪೋಹಗಳನ್ನು ದಯವಿಟ್ಟು ನಂಬೇಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾವು ನಿಮಗೆ ರೆಗ್ಯುಲರ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಮುಂದೇನಾದರೂ ಬದಲಾವಣೆ ಕೂಡ ಆದರೆ. ಥ್ಯಾಂಕ್ ಯು.